ಗೈಸ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ದ ಚಾನಲ್. ಸೊ ಇವತ್ತು ಬೆಳಗ್ಗೆ ಬೇಗ ಅಂದರೆ 8:30 ಆಗಿದೆ. ಸೊ ಬೇಗ ಎದ್ದು ಹೋಗ್ತಾ ಇದ್ದೇನಪ್ಪ ಅಂದರೆ ಮಟನ್ ತೊಗೊಂಬರೋಣ ಅಂತ. ಯಾಕಂದರೆ ತುಂಬ ಹೊತ್ತಾದರೆ ರಶ್ ಜಾಸ್ತಿ ಆಗಿಬಿಡ್ತಾರೆ. ಇವಾಗಲೇ ಎಷ್ಟಿರುತ್ತೆ ಅಂತ ನನಗೆ ಗೊತ್ತಿಲ್ಲ. ಸೊ ಬೇಗ ಹೋಗಿ ತೊಗೊಂಬಂದು ಲೇಟಾಗಿ ಅಡುಗೆ ಮಾಡ್ಕೊಂಡು ತಿನ್ನೋಣ ಅಂತ. ಅದಕ್ಕೆ ಬರೀ ಜಸ್ಟ್ ನೀರು ಕುಡಿದ್ಬಿಟ್ಟು ಆಚೆ ಬಂದೆ. ಕಾಫಿನೂ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಕಾಫಿ ಆಮೇಲೆ ಕುಡಿದ್ರಾಗುತ್ತೆ ಅಂದ್ಬಿಟ್ಟು. ಹಾಗೆ ಬಟ್ಟೆ ಎಲ್ಲ ವಾಶ್ ಮಾಡೋಕ್ಕೆ ಸ್ವಲ್ಪ ಸರ್ಪ್ ಪೌಡರ್ ಎಲ್ಲ ಬೇಕಾಗಿತ್ತು. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಫಸ್ಟ್ ಹೋಗಿ ತೊಗೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಬನ್ನಿ ನೋಡೋಣ ಎಂಟೈರ್ ಡೇ ಹೇಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಬನ್ನಿ ಕ್ಯೂ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ ನಾನು ನಿಮಗೆ. ವೆಲ್ಕಮ್ ಟು ದ ಚಾನಲ್ ಒನ್ಸ್ ಅಗೇನ್. ಫಸ್ಟು ಸ್ವಲ್ಪ ಅಮೌಂಟ್ ಬೇಕಾಗಿತ್ತು, ಸೊ ಅದನ್ನ ವಿಡ್ರಾ ಮಾಡೋಣ ಅಂತ ಬಂದಿದ್ದೀನಿ ಗೈಸ್. ಕೆಲವೊಂದ್ಸಲ ಪಾಸ್ವರ್ಡ್ ಕನ್ಫ್ಯೂಸ್ ಆಗಿಬಿಡುತ್ತೆ. ಅದೇನೋ ಅಂತ ಅನಿಸ್ತಾ ಇರುತ್ತೆ ಎಷ್ಟೋ ಸಲ ನನಗೆ. ನೋಡಿ ಗೈಸ್, ಮಟನ್ ಅವ್ರದ್ದು ಎರಡೆರಡು ಶಾಪ್ ಇದೆ ಆ್ಯಕ್ಚುಲಿ. ಇಷ್ಟು ಬೇಗ ಮಟನ್ ಸಿಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಸಿಕ್ಕಾಬಟ್ಟೆ ಕ್ಯೂ ಇತ್ತು. ಪ್ಲಸ್ ಅದ್ರ ಆಪೋಸಿಟ್ ಇನ್ನೊಂದು ಚಿಕನ್ ಶಾಪ್ ಇತ್ತು. ಸೊ ಅವ್ರು ರೆಂಟಿಗೆ ತೊಗೊಂಡ್ರು ಇವತ್ತಿಗೆ ಅಂತ ಗೊತ್ತಿಲ್ಲ. ಸೊ ಅಲ್ಲಿ ಸ್ವಲ್ಪ ಮಟನ್ ಎಲ್ಲ ಕೊಟ್ಟು ಕಳಿಸಿದ್ರು. ಅವ್ರ ಬ್ರದರ್ಸ್ ಇರೋದು. ಸೊ ಅಲ್ಲಿ ಸ್ವಲ್ಪ ಕಟ್ ಮಾಡಿ ಬೇಗ ಕೊಟ್ಟರು. ಸೊ ನಾನು ಬೇಗ ತೊಗೊಂಡು ಬಂದ್ಬಿಟ್ಟೆ. ಕೆಲವ್ರು ಅಲ್ಲೇ ನಿಂತ್ಕೊಂಡಿದ್ರು ನಾನು. ಸೊ ಕ್ಯಾಶ್ ಏನಕ್ಕಪ್ಪ ನಾನು ವಿಡ್ರಾ ಮಾಡಿದ್ದು ಅಂತ ಹೇಳಿದ್ರೆ, ಎವ್ರಿ ಮಂತ್ ನನ್ನ ಸ್ಯಾಲ್ರಿ ಬಂದಮೇಲೆ ನಂದು ಪಿಗ್ಗಿ ಬ್ಯಾಂಕ್ ಇದೆ. ಸೊ ಇದಕ್ಕೆ ನಾನು ದುಡ್ಡನ್ನ ಹಾಕ್ತೀನಿ. ಆಲ್ಮೋಸ್ಟ್ ಇದ್ರಲ್ಲಿ ತೆಗೆದು ಹಾಕಿ ಮತ್ತೆ ಹಾಕಿರೋ ದುಡ್ಡು. ಸೊ ಇವತ್ತು ಅಷ್ಟೇ ಸ್ಯಾಲ್ರಿ ಬಂದಮೇಲೆ ಸಮ್ಟೈಮ್ಸ್ ಡಿಪೆಂಡ್ಸ್, ನನ್ನ ಖರ್ಚೆಲ್ಲ ನೋಡಿಕೊಂಡು 1000, 2000, 1500 ರುಪೀಸ್ ಆ ಥರ ಹಾಕ್ತಾ ಇರ್ತೀನಿ. ಸೊ ಇವತ್ತು 1000 ಅಷ್ಟೇ ನಾನು ವಿಡ್ರಾ ಮಾಡಿದ್ದು. ಸೊ ಅದನ್ನು ಹಾಕ್ತಾ ಇರೋದು ಇವತ್ತು. ಸೊ ಇದು ಒಂಥರ ಸೇವಿಂಗ್ಸ್. ಇದನ್ನ ನಾನು ತೆಗಿಯಲ್ಲ, ತುಂಬ ರೇರ್ ತೆಗಿಯೋದು ಅಮೌಂಟ್ನ. ಲಾಸ್ಟ್ ಟೈಮ್ ತುಂಬಾ ಅಮೌಂಟೇ ಇಲ್ಲ ಅನ್ನೋ ಟೈಮಲ್ಲಿ ಏನೋ ತೊಗೊಂಡಿದ್ದು. ಐ ಥಿಂಕ್ ನಾನು ಗ್ಯಾಸ್ ಸ್ಟವ್ ಮತ್ತು ಸಿಲಿಂಡರ್ಸ್ ತರಿಸಿದಾಗ ಅಮೌಂಟ್ನ ತೆಗ್ದಿತ್ತು. ಅದು ಬಿಟ್ಟರೆ ಯಾವತ್ತೂ ತೆಗ್ದಿಲ್ಲ ಅನ್ಕೋತೀನಿ. ಸೊ ಓಪನೇ ಮಾಡಲ್ಲ. ಸೊ ಪಿಗ್ಗಿ ಬ್ಯಾಂಕಿಗೆ ಸ್ವಲ್ಪ ದುಡ್ಡು ಹಾಕೋಣ ಇವತ್ತು. ಈ ಥರ ಇದೆ ನನ್ನ ಪಿಗ್ಗಿ ಬ್ಯಾಂಕ್. ಮೊದಲು ಮಣ್ಣಿಂದಿತ್ತು, ಅದು ಸರಿಯಾಗಿ ತುಂಬಕ್ಕಾಗಲ್ಲ ಅಂತೇಳಿ ಇದನ್ನು ತೊಗೊಂಡೆ. ಇದು ನಾನು ಸೇವಿಂಗ್ ಮಾಡೋದ್ರಲ್ಲಿ ಒಂದು ಪಿಗ್ಗಿ ಬ್ಯಾಂಕ್. ಕಾಫಿ ರೆಡಿ ಗೈಸ್, ಚಿಯರ್ಸ್. ಸೊ ಕಾಫಿ ಕುಡಿದು ಬೇಜಾನ್ ಕೆಲಸ ಇದೆ ಇವತ್ತು. ಸೀರಿಯಸ್ಲಿ ನೆನ್ನೆಲ್ಲ ಬರೀ ಚಿಲ್ ಮಾಡ್ಕೊಂಡೆ ಕೂತ್ಕೊಂಡ್ಬಿಟ್ಟಿದ್ದೆ. ಆ್ಯಂಡ್ 6 o'clock ಬಿಗ್ ಬಾಸ್ ಬೇರೆ ಸ್ಟಾರ್ಟ್ ಆಯಿತು. ಇನ್ನೇನು ನನಗೆ ಬಿಗ್ ಬಾಸ್ ಬಂತು ಅಂದರೆ ಎಲ್ಲ ಕೆಲಸ ಬಿಟ್ಬಿಡ್ತೀನಿ. ಸೊ ಇಲ್ಲ, ಇವತ್ತು ತುಂಬ ಕೆಲಸ ಇದೆ. ಎಲ್ಲವನ್ನು ಮುಗಿಸಿ ಅದಾದಮೇಲೆ ಅದಕ್ಕೆ ಇವತ್ತು ಸ್ವಲ್ಪ ಬೇಗ ಇದ್ದೆ ಆಯಿತಾ. ಅದಕ್ಕೆ ಮಟನ್ ಎಲ್ಲ ಬೇಗ ಹೋಗಿ ತೊಗೊಂಬಂದು ಬೇಗ ಎಲ್ಲ ಕುಕ್ ಮಾಡ್ಕೊಂಡು ತಿನ್ನೋಣ ಅಂತ ಅಂದ್ಕೊಂಡು ಎಲ್ಲನೂ ಫಾಸ್ಟಾಗಿ ಕೆಲಸ ಮಾಡ್ತಾಯಿದ್ದೀನಿ. ಬಟ್ಟೆ ಒಂದು ವಾಶ್ ಮಾಡಿ, ಕಾಫಿ ಎಲ್ಲ ಕುಡಿದು, ಮನೆಯೆಲ್ಲ ಕ್ಲೀನ್ ಮಾಡಿ, ನಾನು ಬಟ್ಟೆ ಎಲ್ಲ ಸ್ಟಿಚ್ಚು ಕೊಡಬೇಕಿನ್ನೂ. ಸೊ ಒನ್ ಬೈ ಒನ್ ತೋರಿಸ್ತೀನಿ ಇಷ್ಟೆಲ್ಲ ಕೆಲಸ ಇದೆ ಅಂತ ಹೇಳಿಬಿಟ್ಟು. ಎಂಟೈರ್ ಡೇ ನನ್ನ ಜೊತೆ ಇರಿ. ಆ್ಯಂಡ್ ನಿಮ್ಮೆಲ್ರಿಗೂ ಕೂಡ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ರಿಪಬ್ಲಿಕ್ ಡೇ. ಏನು ಬಿಸಿಲಿದೆ ನೋಡಿ ಗೈಸ್, ಯಪ್ಪ ದೇವ್ರೆ. ಸೊ ನನ್ನ ಬಟ್ಟೆ ಎಲ್ಲ ಒಗೆದು ಒಣ ಹಾಕಿದಾಯಿತು. ಒಂದೇ ಕಡೆ ಜಾಗ ಸಿಗಲಿಲ್ಲ ಇವತ್ತು, ಬಿಕಾಸ್ ಬೇರೆಯವರು ಎಲ್ಲ ಬಟ್ಟೆಗಳು ಹಾಕ್ಕೊಂಬಿಟ್ಟಿದ್ದಾರೆ. ಸೊ ಈ ಕಡೆ ಒಂದಷ್ಟು ಬಟ್ಟೆಗಳನ್ನ ಹಾಕಿದ್ದೀನಿ. ಎಲ್ಲ ವಾಶ್ ಮಾಡಿದ್ದಾಯಿತು. ನೆಕ್ಸ್ಟ್ ಬಂದು ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿಬಿಟ್ಟು ಸ್ವಲ್ಪ ಕ್ಯಾರೆಟ್ ಜ್ಯೂಸನ್ನ ಮಾಡ್ಕೊತಾ ಇದ್ದೀನಿ. ತುಂಬ ದಿನದಿಂದ ಅನ್ಕೋತಿದ್ದೆ ಕ್ಯಾರೆಟ್ ಜ್ಯೂಸ್ ಅಥವಾ ಬೀಟ್ರೋಟ್ ಮಾಡೋಣ ಅಂತ. ಮಾಡೋಕ್ಕೆ ಆಗಿರಲಿಲ್ಲ, ಐ ಡೋಂಟ್ ನೋ ವೈ. ಸೊ ಇವತ್ತು ಹೇಗಿದ್ರು ಬೇಗ ಎದ್ದಿದ್ದೆ ಕಾರಣ ಹಾಗೆ ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ. ಹೇಗಿದ್ರು ಊಟ ಮಾಡೋದು ನಾನು ಸ್ವಲ್ಪ ಲೇಟಾಗಿ ಅಲ್ವಾ, ಹಾಗೆ ಅಂದ್ಬಿಟ್ಟು
ಯೋಚನೆ ಮಾಡ್ಕೊತಾ ಇದ್ದೀನಿ. ನೀವು ಇದಕ್ಕೆ ಬೇಕಾದ್ರೆ ನೀವು ಏನಾದ್ರು ಬೇಕಾದ್ರೆ ಆ್ಯಡ್ ಆನ್ ಮಾಡ್ಕೋಬೋದು. ನಾನು ಇದಕ್ಕೆ ಸ್ವಲ್ಪ ಕರಿಬೇವು ಎಲೆಗಳನ್ನ ಹಾಕ್ಕೋತೀನಿ. ಸೊ ಕೂದಲು ಬೆಳವಣಿಗೆಗೆ ಅದು ಬಹಳ ಉಪಯುಕ್ತಕಾರಿ. ಎಲ್ಲ ಡ್ರೈ ಆಗಿಬಿಟ್ಟಿದೆ ಆಲ್ರೆಡಿ. ತೊಳೆದಿಟ್ಟಿರೋಂಥ ಒಂದಿಷ್ಟು ಕರಿಬೇವು ಎಲೆಗಳನ್ನ ಹಾಕ್ಕೋತೀನಿ. ಫಸ್ಟ್ ಹಂಗೆ ಗ್ರೈಂಡ್ ಮಾಡೋಣ, ಆಮೇಲೆ ನೀರು ಹಾಕ್ಕೊಳ್ಳೋಣ. ಸೊ ನನ್ನ ಬ್ರೇಕ್ಫಾಸ್ಟ್ ರೆಡಿ ಆಯಿತು. ನೀವು ಇದಕ್ಕೆ ಬೇಕಾದ್ರೆ ಜೇನುತುಪ್ಪ ಕೂಡ ಹಾಕ್ಕೊಂಡು ಕುಡಿಬೋದು. ಆಲ್ರೆಡಿ ಕ್ಯಾರೆಟ್ ಸ್ವಲ್ಪ ಸ್ವೀಟ್ ಇರುತ್ತೆ, ಕರಿಬೇವು ಹಾಕಿದ್ಮೇಲೆ ಸ್ವಲ್ಪ ಟೇಸ್ಟ್ ಬದಲಾಗಿರುತ್ತೆ. ನೋಡೋಣ. ಏನು ಡಿಫ್ರೆನ್ಸ್ ಇಲ್ಲ ಗೈಸ್, ನೀವು ಆರಾಮ್ಸೆ ಕುಡಿಬೋದು. ನಾನು ಹೇರ್ನ ಸ್ವಲ್ಪ ಇಗ್ನೋರ್ ಮಾಡಿ, ಸಿಕ್ಕಾಬಟ್ಟೆ ವಿಚಿತ್ರವಾಗಿ ಕಾಣಿಸ್ತಿದೆ. ಸೊ ಮಟನ್ ಸಾಂಬಾರ್ಗೆ ಅಂತ ಒಂದು ಮಸಾಲಾನ ರೆಡಿ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ಎಲ್ಲ ಥರ ಮಸಾಲ ಪದಾರ್ಥಗಳನ್ನ ಹುರ್ಕೊಂಡು ಆಮೇಲೆ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡೋಣ. ಎಲ್ಲ ತುಂಬ ಸಿಂಪಲ್, ಮನೇಲಿರೋ ಎಲ್ಲ ಪದಾರ್ಥಗಳೇ, ಸ್ಪೆಷಲಿ ಏನು ಹಾಕ್ಕೊಂಡು ಮಾಡ್ತಾಯಿಲ್ಲ. ನಿಮಗೆಲ್ಲ ಏನು ಕಾಣಿಸ್ತಿದೆಯೋ ಸೇಮ್ ಇದೆ. ಇಷ್ಟೇ ಮಸಾಲಾನ ಹಾಕಿ ಹುರಿತಾ ಇದ್ದೀನಿ. ಈಗ ಸ್ವಲ್ಪ ಪ್ಯಾನಿಗೆ ಎಣ್ಣೆ ಹಾಕ್ಕೊಂಡು ಬೆಳ್ಳುಳ್ಳಿ, ಒಂದೆರಡು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಕಲರ್ ಬದಲಾಗೋವರೆಗೂ ಫ್ರೈ ಮಾಡ್ತೀನಿ. ಹಾಗೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡಾದರೆ ಹಾಕೋಬೋದು ಅಥವಾ ಹಾಗೆ ಕೂಡ ಹಾಕೋಬೋದು. ಚೆನ್ನಾಗಿ ಫ್ರೈ ಮಾಡೋಣ. ಸೊ ಇವಾಗ ಕುಕ್ಕರ್ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ, ಅದಕ್ಕೆ ಸ್ವಲ್ಪ ಕಸೂರಿ ಮೇಥಿ. ಸೊ ಈಗ ಸ್ವಲ್ಪ ಉಪ್ಪು ಅರಿಶಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ನಲ್ಲಿ ಮೂಳೆ ಪೀಸ್ ಕೂಡ ಹಾಕ್ಸ್ಕೊಂಬಂದಿದ್ದೀನಿ ಗೈಸ್. ಸಿ, ನಾನು ಕೇಳೋಕ್ಕೆ ಮುಂಚೆನೇ ಹಾಕಿದ್ರು ಪಾಪ ಅವರೇ. ಫ್ರೈ ಫ್ರೈ ಫ್ರೈ. ಈಗ ನಾನು ರುಬ್ಕೊಂಡಿರೋ ಮಸಾಲಾನ ಅದಕ್ಕೆ ಮಿಕ್ಸ್ ಮಾಡ್ತೀನಿ. ನೀವು ಬೇಕಿದ್ರೆ ಕಾಯಿ ಕೂಡ ಹಾಕ್ಕೋಬೋದು, ಬಟ್ ಸ್ವಲ್ಪ ಈರುಳ್ಳಿ ಎಲ್ಲ ಜಾಸ್ತಿ ಹಾಕಿದ್ದೀನಿ, ಕೊತ್ತಂಬರಿ ಎಲ್ಲ. ಸೊ ಅದರಲ್ಲೇ ಸ್ವಲ್ಪ ಗಟ್ಟಿಯಾಗಿದೆ ಮಸಾಲೆ. ಇದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಹಾಕ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಸಾಲೆ ಎಲ್ಲ ಮಟನ್ ಚೆನ್ನಾಗಿ ಹಿಡ್ಕೋಬೇಕು. ಈಗ ಎಷ್ಟು ಬೇಕೋ ನೀರು ಉಪ್ಪೆಲ್ಲ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಲಿಡ್ಡೆಲ್ಲ ಕ್ಲೋಸ್ ಮಾಡಿ ಒಂದು 4 ವಿಸಿಲ್ ಹಾಗೆ ಕೂಗ್ಸೋಣ. ಆಮೇಲೆ ತೋರಿಸ್ತೀನಿ ಯಾವ ಥರ ಆಗಿದೆ ಅಂತ ಹೇಳಿ. ಬಿಸಿ ಬಿಸಿ ಮಟನ್ನು, ರೈಸು, ಸೈಡ್ಸಲ್ಲಿ ಈರುಳ್ಳಿ ರೆಡಿ. ಸಕ್ಕತ್ತಾಗಿ ಖಾರ ಹಾಕ್ಬಿಟ್ಟಿದ್ದೀನಿ. ಫುಲ್ ಖಾರ ಇದೆ ಗೈಸ್. ಆ್ಯಕ್ಚುಲಿ ಆವಾಗಲೇ ಸಾಂಬಾರು ಟೇಸ್ಟ್ ಮಾಡ್ಬೇಕಾದ್ರೆ ಗೊತ್ತಾಯ್ತು ನನಗೆ. ಚೆನ್ನಾಗಿ ಬೆಂದಿದೆ ಮಟನ್ನು. ಸಿ, ಹ್ಯಾಪಿ ಸಂಡೇ ಗೈಸ್. ನಾನ್ ವೆಜ್ ಇಲ್ಲ ಅಂದರೆ ಸಂಡೇ ಆಗೋಲ್ಲ. ಕ್ರೆಡಿಟ್ ಕಾರ್ಡಲ್ಲಿ ಎತ್ಕೋ. ಭಾನುವಾರ ಬಂತು ಅಂದರೆ ಎಲ್ಲ ಹೆಣ್ಮಕ್ಳದ್ದು ಸೇಮ್ ಸ್ಟೋರಿನೇ, ಮನೇಲಿ ಕೆಲಸ ಮಾಡೋರದು. ಸೊ ಬೆಳಗ್ಗೆ ಎದ್ವಾ ಎಲ್ರಿಗೂ ಅಡುಗೆ ಮಾಡಿ, ಟಿಫನ್ ಮಾಡಿ, ಬ್ರೇಕ್ಫಾಸ್ಟ್, ಡಿನ್ನರ್ ಎಲ್ಲ ಅಡುಗೆನೆಲ್ಲ ಮಾಡಿ ನಾಳೆಗೆ ಏನಪ್ಪ ಮಾಡೋದಂತ ಚಿಂತೆನೂ ಕೂಡ ಇರುತ್ತೆ. ಅದ್ರ ಜೊತೆಗೆ ಬಟ್ಟೆ ಒಗೆಯೋದು, ಕಸ ಗುಡಿಸೋದು, ಡಸ್ಟ್ ಎಲ್ಲ ಕ್ಲೀನ್ ಮಾಡೋದು, ಈ ಥರ ಮನೆ ಒರೆಸ್ಕೊಳ್ಳೋದು, ಇದೆಲ್ಲ ಇದ್ದೇ ಇರುತ್ತೆ. ಸೊ ನನಗೂ ಕೂಡ ಸಂಡೇ ಬಂದರೆ ಇದೇ ಕೆಲಸ ಗೈಸ್. ಟೈಲರ್ ಶಾಪಿಗೆ ಬಂದಿದ್ದೀನಿ. ನಾನು ಕೆಲವೊಂದು ಬಟ್ಟೆ ಎಲ್ಲ ಸ್ಟಿಚ್ ಮಾಡಿಸ್ಬೇಕು. ಎಲ್ಲ ಹೊಸ ಬಟ್ಟೆಗಳು ತೊಗೊಂಡಿದ್ದು. ಕೆಲವೊಂದು ಫಿಟ್ಟಿಂಗ್ಸ್ ಪ್ರಾಪರಾಗಿದೆ. ಸೊ ಕೆಲವೊಂದು ತೋಳದ್ರೆಲ್ಲ ಸ್ವಲ್ಪ ಲೂಸ್ ಇದೆ. ಸೊ ಹಾಗಾಗಿ ಸ್ವಲ್ಪ ಫಿಟ್ಟಿಂಗ್ ಕೊಟ್ಟಿದ್ದೀನಿ. ಇದೊಂದು 20 ಮಿನಿಟ್ಸ್ ಆಗ್ಬೋದು. ಮುಗಿಸಿ ಆಮೇಲೆ ಮನೆಗೆ ಹೋಗ್ಬೇಕು.
ಸೊ ನೆನ್ನೆ ಒಂದು ಮಿಂತ್ರದಿಂದ ಪಾರ್ಸಲ್ ಆರ್ಡರ್ ಮಾಡಿದ್ದೆ, ಸನ್ಸ್ಕ್ರೀನ್ ಆ್ಯಕ್ಚುಲಿ. ನೆನ್ನೆ ಆರ್ಡರ್ ಮಾಡಿದ್ದು ಎಷ್ಟೊಂದು ಬೇಗ ಡೆಲಿವರಿ ಮಾಡಿದಾರಲ್ಲ, ಮಾರ್ನಿಂಗೇ ಬಂದು ಕೊಟ್ಬಿಟ್ಟು ಹೋದ್ರು. ನಾನು ಇವಾಗ ಆಚೆಗೆ ಹೋಗಿದ್ದೆ, ಸೊ ಈಗ ಹೋಗಿ ಕಲೆಕ್ಟ್ ಮಾಡ್ಕೊಂಬಂದೆ. ತೋರಿಸ್ತೀನಿ. ಆಲ್ರೆಡಿ ಕೆಲವರಿಗೆ ಗೊತ್ತಿದೆ ನಾನು ಯಾವ ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ ಅಂತ. ಆ್ಯಕ್ಚುಲಿ ಇದೊಂಥರ ಬೆಸ್ಟ್ ಫಾರ್ ಎವ್ರಿ ಸ್ಕಿನ್ ಟೈಪ್ ಅಂತ ನನಗನ್ಸುತ್ತೆ. ಸ್ವಲ್ಪನೂ ವೈಟ್ ಕಾಸ್ಟ್ ಇಲ್ಲ. ನೀವು ಒಂದು ಮಾಯಶ್ಚರೈಸರ್ನ ಅಪ್ಲೈ ಮಾಡಿದಾಗ ಯಾವ ಥರ ನಿಮ್ಮ ಫೇಸ್ ಮೇಲೆ ಕುತ್ಕೊಳ್ಳುತ್ತೆ, ಎಕ್ಸಾಕ್ಟ್ಲಿ ಅದೇ ಥರ ಕುತ್ಕೊಳ್ಳುತ್ತೆ. ಆ್ಯಂಡ್ ಸನ್ ಪ್ರೊಟೆಕ್ಷನ್ ಮಾಡುತ್ತೆ, ಪ್ಲಸ್ ಗ್ಲೋಯಿಂಗ್ ಅಂತೂ ತುಂಬ ಚೆನ್ನಾಗಿರುತ್ತೆ ಗೈಸ್. ದಿಸ್ ಇಸ್ ಫ್ರಮ್ ಕ್ವೆಂಚ್, ಕೊರಿಯನ್ ಬ್ರ್ಯಾಂಡು. ಕ್ವೆಂಚ್ ಇಲ್ಲಿದೆ ನೋಡಿ, ದಿಸ್ ಒನ್. ಸೊ ತುಂಬ ಚೆನ್ನಾಗಿದೆ. ದಿಸ್ ಇಸ್ ಮೈ 3rd ಟೈಮ್ ಆರ್ 4th ಟೈಮ್ ನಾನು ರೀಸ್ಟಾಕ್ ಮಾಡ್ತಿರೋದು ಪ್ರಾಡಕ್ಟ್ನ. ನಾನು ಯಾವಾಗೂ ಸ್ಮಾಲ್ ಅಮೌಂಟಲ್ಲೇ ತೊಗೊಳ್ಳೋದು. ಆಲ್ಮೋಸ್ಟ್ 1.5 ತಿಂಗಳು ಬರುತ್ತೆ ನನಗೆ. ನಾನು ಜಾಸ್ತಿ ಅಪ್ಲೈ ಮಾಡಲ್ಲ, ಜಸ್ಟ್ ಸ್ಮಾಲ್ ಅಮೌಂಟ್ ಮಾತ್ರ ತೊಗೊಂಡು ಅಷ್ಟನ್ನು ಮಾತ್ರ ಅಪ್ಲೈ ಮಾಡ್ತೀನಿ. ಸೊ ನೀವು ಕೇಳ್ತಿರ್ತೀರಾ ಸನ್ಸ್ಕ್ರೀನ್ ಯಾವ್ದು ಬೆಸ್ಟ್ ಆಗಿರುತ್ತೆ ಅಂತ. ನನ್ನ ಪ್ರಕಾರ ಐ ಥಿಂಕ್ ದಿಸ್ ಇಸ್ ಬೆಸ್ಟ್. ಆ್ಯಂಡ್ ಇನ್ನೊಂದು ಬೆಸ್ಟ್ ಥಿಂಗ್ ಏನಪ್ಪ ಅಂದರೆ ಪ್ಯಾರಾಬೀನ್, ಸಲ್ಫೇಟ್ ಆ್ಯಂಡ್ ಆಲ್ಕೋಹಾಲ್ ಫ್ರೀ ಇರುವಂಥ ಪ್ರಾಡಕ್ಟು. ನನ್ನ ಹೇರ್ಗಾಗಿರ್ಬೋದು, ನನ್ನ ಫೇಸ್ಗಾಗಿರ್ಬೋದು, ಈ ಒಂದು 3 ಪ್ರಾಡಕ್ಟ್ ಇಲ್ಲದೆ ಇರೋವಂಥದ್ದನ್ನ ಸೊ ಪ್ರಿಫರ್ ಮಾಡೋವಂಥದ್ದು. ಸೊ ಮಸ್ಟ್ ಟ್ರೈ ಈ ಒಂದು ಸನ್ಸ್ಕ್ರೀನ್ನ ಗೈಸ್. ಊಟಕ್ಕೆ ಅಂತ ಬಂದು ಚಪಾತಿನ ಮಾಡ್ಕೊತಾ ಇದ್ದೀನಿ. ಜಸ್ಟ್ 2 ಚಪಾತಿ. ಏನೇನೋ ತಲೆಗೆ ಬಂತು, ಆಚೆಗೆ ಹೋಗಿ ತೊಗೊಂಬರೋಣ, ಆರ್ಡ್ರ್ ಮಾಡೋಣ, ಅದು ಇದು ಅಂತ. ದೆನ್ ಐ ಥಾಟ್ ಬೇಡ, ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳೋಣ ಆಚೆ ಫುಡ್ ಎಲ್ಲ ಅಂತ ಹೇಳಿಬಿಟ್ಟು ನಾನೇ ಚಪಾತಿನ ರೆಡಿ ಮಾಡಿಕೊಂಡೆ. ಈ ಕಡೆ ಸಾಂಬಾರು ಸ್ವಲ್ಪ ಕುದಿಯೋಕೆ ಇಟ್ಟಿದ್ದೀನಿ. ಸೊ ಅದನ್ನೇ ತಿನ್ಕೋತೀನಿ. ಮತ್ತೆ ಇದಕ್ಕೆಲ್ಲ ಚಟ್ನಿ ಎಲ್ಲ ಮಾಡ್ಕೊಂಡು ತಿನ್ನೋಷ್ಟು ಪೇಷನ್ಸ್ ನನಗಿಲ್ಲ. ಹಾಗಾಗಿ ಅದನ್ನೇ ಮಾಡ್ಕೋತಾ ಇದ್ದೀನಿ ಚಪಾತಿ. ಸೊ ನನ್ನ ಊಟ ರೆಡಿ ಗೈಸ್. ಸಿಂಪಲ್ ಚಪಾತಿ ಆ್ಯಂಡ್ ಸ್ವಲ್ಪ ಮಟನ್ ಕರಿ, ಅದನ್ನೇ ತಿನ್ಕೋತೀನಿ. ನನಗೇನು ಅಡುಗೆ ಮಾಡೋ ಇಂಟ್ರೆಸ್ಟ್ ಇರಲಿಲ್ಲ ಹೇಳ್ದಾಗೆ. ಸೊ ಇದನ್ನು ತಿಂದು ಸ್ವಲ್ಪ ಬಿಗ್ ಬಾಸ್ ನೋಡ್ತಾ ಇದ್ದೀನಿ ಗೈಸ್. ಯಾರು ಗೆಲ್ತಾರಂತಲೇ ಗೊತ್ತಾಗ್ತಿಲ್ಲ ಆಯಿತಾ. ವೆರಿ ಕನ್ಫ್ಯೂಸ್ ಸ್ಟೇಟಲ್ಲಿದ್ದೀನಿ. ಒಬ್ರೊಬ್ರು ಒಂದೊಂದ್ಸಲ ಒಂದೊಂದು ಥರ ಸ್ಟೇಟಸ್ ಹಾಕ್ತಿದ್ದಾರೆ. ನೋಡೋಣ, ನಾನು ಅಂದ್ಕೊಂಡಿರೋ ಪ್ರಕಾರ ಏನಾರು ಆಗ್ಬೋದಾ ಏನೋ ಅಂತ. ಸೊ ಲೆಟ್ಸ್ ಯಾರು ಗೆಲ್ಬೋದು ಅಂತೇಳಿ. ಈ ಸೀಸನ್ ಅಷ್ಟು ತಲೆ ಕೆಡಿಸಿರೋ ಸೀಸನ್ ಯಾವುದೂ ಇಲ್ಲ ನಾನು ನೋಡಿರೋ ಪ್ರಕಾರ ಇವತ್ತರೆಗೂ ನಾನು. ಸೊ ಹೋಪ್ ಫಾರ್ ದ ಬೆಸ್ಟ್. ಆ್ಯಂಡ್ ಹುಡುಗಿ ಗೆದ್ರೆ ಸಿಕ್ಕಾಬಟ್ಟೆ ಖುಷಿ ಆಗುತ್ತೆ ನನಗೆ. ಬಟ್ ಏನು ಮಾಡೋಕ್ಕಾಗಲ್ಲ, ವ್ಯಕ್ತಿತ್ವದ ಆಟ ಅಂತ ಹೇಳಿದಾರಲ್ವ. ಸೊ ವ್ಯಕ್ತಿತ್ವದಲ್ಲಿ ಅವಳಷ್ಟು ಚೆನ್ನಾಗಿ ಇನ್ಯಾರು ಇಲ್ಲ. ಐ ಮೀನ್ ಮೋಕ್ಷಿತ ಥರ ಯಾರು ಅಷ್ಟು ಚೆನ್ನಾಗಿ ಮಾಡಿಲ್ಲ. ಐ ಥಿಂಕ್ ಶಿ ಇಸ್ ದ ಬೆಸ್ಟ್ ಅಂತ ಅನ್ಸುತ್ತೆ ಒಂದು ಕಡೆ ನೋಡಿದಾಗ. ಇನ್ನು ಕೆಲವ್ರದ್ದು ಏನಂತಾರೆ ತೂಕ ಹಾಕಿ ನೋಡಿದಾಗ ಅವ್ರು ಸ್ವಲ್ಪ ಜಾಸ್ತಿ, ಇವ್ರು ಸ್ವಲ್ಪ ಕಡಿಮೆ ಅನಿಸುತ್ತೆ. ಬಟ್ ಇಟ್ಸ್ ಓಕೆ ಬಿಡಿ, ಅವ್ರಿಗೋಸ್ಕರ ನಾವು ಯಾಕೆ ಜಗಳ ಆಡಬೇಕು. ಸದ್ಯಕ್ಕೆ ಊಟ ಮಾಡ್ಬಿಟ್ಟು ನಾನು ನಿನ್ನ ಜೊತೆ ಆಮೇಲೆ ಸಿಗ್ತೀನಿ. ಓಕೆನಾ, ಬಾಯ್. ಸೊ ನಾಳೆ ಮಂಡೇ. ಸೊ ಹೇರ್ ವಾಶ್ ಮಾಡಬೇಕು. ಸೊ ಊಟ ಎಲ್ಲ ಮುಗಿಸ್ಕೊಂಬಂದೆ. ಸೊ ಮರ್ತ್ಬಿಟ್ಟಿದೆ ಹೇರ್ ಆಯಿಲ್ ಮಾಡೋದು ಬಿಗ್ ಬಾಸ್ ನೋಡ್ತಾ ಅಷ್ಟೊಂದು ಅಡಿಕ್ಷನ್ ಆಗಿಬಿಟ್ಟಿದೆ ಗೈಸ್. ಸೀರಿಯಸ್ಲಿ ನಾಳೆಯಿಂದ ನೋ ಬಿಗ್ ಬಾಸ್, ನಥಿಂಗ್. ಸೊ ನಾನು ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡ್ತಿರೋದು ಸದ್ಯಕ್ಕೆ. ಎಲ್ಲ ಆಯಿಲ್ನೂ ಟ್ರೈ ಮಾಡಿ ಸಾಕನ್ಸ್ಬಿಟ್ಟಿದೆ ನನಗೆ. ಜಸ್ಟ್ ಸ್ಕ್ಯಾಲ್ಪಿಗೆ ಮಾತ್ರ ಅಪ್ಲೈ ಮಾಡ್ತಾ ಇದ್ದೀನಿ. ಮೊದಲೆಲ್ಲ ನಾನೇ ಹೋಮ್ ಮೇಡ್ ಏರ್ ಆಯಿಲ್ನ ಮಾಡ್ಕೋತಿದ್ದೆ. ಆ್ಯಂಡ್ ಸಮ್ಟೈಮ್ಸ್ ಕೆಲವೊಂದು ಆರ್ಗ್ಯಾನಿಕ್ ಆಗಿ ಮಾಡ್ತಾರಲ್ಲ ಅದನ್ನೆಲ್ಲ ತರಿಸ್ಕೋತಿದ್ದೆ. ಬಟ್ ಇತ್ತೀಚೆಗೆ ಜಸ್ಟ್ ಸ್ಟಾಪ್ ಇಟ್ ಆಯಿತಾ. ನಾನೇ ಮಾಡ್ಕೊಳ್ಳೋಣ, ಇಲ್ಲಾಂದರೆ ಏನಂತಾರೆ ಸಾಕಾಗ್ಬಿಟ್ಟಿದೆ. ಆಯಿಲೆಲ್ಲ ನನ್ನ ಹೇರ್ ಟೈಪ್ಗೆ ಅಷ್ಟೊಂದು ಸೂಟ್ ಆಗೋದೇ ಇಲ್ಲ. ಸೊ ಅದಕ್ಕೆ ಸಾಕು, ಎಷ್ಟಾಗುತ್ತೋ ಅಷ್ಟೇ ಹಚ್ಕೊಳ್ಳೋಣ ಅಂತ ನಾನೇ ಹೇರ್ ಆಯಿಲಿಂಗ್ ಮಾಡ್ಕೊತೀನಿ. ಐ ಮೀನ್ ಇವತ್ತು ಇಷ್ಟು ಬಟ್ಟೆನ ಒಗೆದು ಒಣ ಹಾಕಿ ತೊಗೊಂಬಂದಿದ್ದಾಯಿತು. ಜೋಡ್ಸೋಕ್ಕೆ ಇವಾಗಂತೂ ಇಂಟ್ರೆಸ್ಟ್ ಇಲ್ಲ ನನಗೆ. ನಾಳೆ ಸಾಯಂಕಾಲ ಬಂದು ಜೋಡಿಸ್ತೀನಿ. ಸೊ ಇಷ್ಟಿತ್ತು ಗೈಸ್ ಬಟ್ಟೆ ಇವತ್ತು.